ಚಾಮರಾಜನಗರದಲ್ಲಿ ಹುಲಿಗಳು ಕಾಡನ್ನ ಬಿಟ್ಟು ನಾಡಿಗೆ ಎಂಟ್ರಿ ಕೊಟ್ಟಿವೆ. ಜಮೀನುಗಳಲ್ಲಿ 5 ಹುಲಿಗಳು ಪ್ರತ್ಯಕ್ಷವಾಗಿವೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರಲ್ಲಿ ಇದು ಆತಂಕವನ್ನ ಮೂಡಿಸಿದೆ. ಕೂಂಬಿಂಗ್ ಕಾರ್ಯಾಚರಣೆ ಸಹ ಶುರುವಾಗಿದೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಗಡಿ ಜಿಲ್ಲೆಯಲ್ಲಿ ಹುಲಿಗಳ ದರ್ಬಾರ್. ಕಾಡು ಬಿಟ್ಟು ನಾಡು ಸೇರಿದ ಟೈಗರ್ಸ್. ಹುಲಿಗಳ ಸೆರೆಗೆ ಕೂಂಬಿಂಗ್. ಗ್ರಾಮಸ್ಥರಲ್ಲಿ ಆತಂಕ. ಗಡಿ ಜಿಲ್ಲೆ ಚಾಮರಾಜನಗರ ಇದೀಗ ಹುಲಿಗಳ ನಾಡು ಅಂತಾಲೆ ಪ್ರಸಿದ್ಧಿ ಪಡೆಯುತ್ತಿದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ 2 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ 2 ವನ್ಯಧಾಮ ಹೊಂದಿರುವ ಏಕೈಕ ಜಿಲ್ಲೆ ಅಂದ್ರೆ ಅದು ಚಾಮರಾಜನಗರ. ಜಿಲ್ಲೆಯ ಒಂದಲ್ಲ ಒಂದು ಭಾಗದಲ್ಲಿ ಹುಲಿ ದಾಳಿ ಪ್ರಕರಣ ಕೂಡ ನಿರಂತರವಾಗಿ ವರದಿಯಾಗ್ತಿವೆ. ಹುಲಿಗಳು ರೈತರ ನಿದ್ದೆಯನ್ನು ಕೆಡಿಸ್ತಿವೆ. ಗ್ರಾಮಗಳಲ್ಲಿ 10ಕ್ಕೂ ಹೆಚ್ಚು ಹುಲಿಗಳ ಸಂಚಾರ. 3 ಕಡೆ ಹುಲಿಗಳ ಸೆರೆಗೆ ಕೂಂಬಿಂಗ್. ಕಾಟಾಚಾರಕ್ಕೆ ಕಾರ್ಯಾಚರಣೆ ಅಂತ ರೈತರ ಆಕ್ರೋಶ. ಹೌದು, ಚಾಮರಾಜನಗರ ನಂಜೇದೇವನಪುರ ಬಳಿ 5 ಹುಲಿ ಕಂಡುಬಂದಿದ್ರೆ ಬಂಡೀಪುರ ವ್ಯಾಪ್ತಿಯ ಮುಕ್ತಿ ಕಾಲೋನಿ ಹಾಗೂ ಭೀಮನಬೀಡು ಗ್ರಾಮದಲ್ಲಿ ಹುಲಿಗಳು ಆತಂಕ ಸೃಷ್ಟಿಸಿವೆ. ಹುಲಿಗಳ ಸೆರೆಗೆ ಕೂಂಬಿಂಗ್ ನಡೆಯುತ್ತಿದೆ. ಇದರಿಂದ ಜಿಲ್ಲೆಯಲ್ಲಿ ಆತಂಕ ಎದುರಾಗಿದೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದ ಬಳಿ 5 ಹುಲಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದವು. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇನ್ನೂ ಟ್ರೇಸಿಂಗ್ ಮಾಡ್ತಿದ್ದೇವೆ. ಹುಲಿ ಪತ್ತೆಯಾದ ನಂತರ ಸಾಕಾನೆ ತಂದು ಕೂಂಬಿಂಗ್ ನಡೆಸಿ ಟೀಮ್ ರಚಿಸಿಕೊಂಡು ಹುಲಿ ಸೆರೆ ಹಿಡಿಯುತ್ತೇವೆ ಅಂತಿದ್ದಾರೆ. ಖಾಲಿ ಬಿದ್ದ ಗಣಿ ಪ್ರದೇಶ ಹಾಗೂ ಖಾಲಿ ಬಿದ್ದ ಜಮೀನುಗಳಲ್ಲಿ ಹುಲಿಗಳು ಆವಾಸ ಸ್ಥಾನ ಮಾಡಿಕೊಳ್ತಿವೆ ಅಂತ ಅರಣ್ಯ ಅಧಿಕಾರಿಗಳು ತಿಳಿಸುತ್ತಾರೆ. ನಾನು ಇಲ್ಲಿ ಹೋಗಿ ನೋಡಿದಾಗ ಎಲ್ಲ ಊರಲ್ಲಿ ಅಬ್ಯಾಂಡನ್ಡ್ ಫೀಲ್ಡ್ಸ್ ಇದ್ದಾವೆ, ಫಾರ್ಮರ್ ಲ್ಯಾಂಡ್ಸು. ಅವು ಎಷ್ಟು ಒಂದು 10-15 ಎಕರೆ ದೊಡ್ಡ. ಸೊ ಎಲ್ಲ ಫಾರೆಸ್ಟು ಅದೇ ಥರ ಎಲ್ಲ ಗ್ರೋತ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಸೊ ಆಮೇಲೆ ಪ್ಲಸ್ ಇಲ್ಲಿ ಕ್ವಾರೀಸ್, ಅಬಂಡೆಂಟ್ ಕ್ವಾರೀಸ್ ಇದ್ದಾವೆ. ಇಂಥದ್ರಲ್ಲಿ ಅವಕ್ಕೆ ಶೆಲ್ಟರ್ ಸಿಗ್ತಾ ಇದೆ. ಸೊ ಆಮೇಲೆ ಅವು ನೈಟ್ ಮೂವ್ಮೆಂಟ್ ಎಲ್ಲ ಆಗ್ತಾ ಇದೆ. ಇನ್ನು ಚಾಮರಾಜನಗರ ಅಷ್ಟೇ ಅಲ್ಲ, ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಹಾಗೂ ಮುಕ್ತಿ ಕಾಲೋನಿ ಎರಡೂ ಕಡೆಯೂ ಕೂಡ ಹುಲಿಯ ಕುರುಹು ಹಾಗೂ ವಿಡಿಯೋಗಳು ಸಿಕ್ಕಿವೆ. ಬಂಡೀಪುರದ ಅರಣ್ಯ ಅಧಿಕಾರಿಗಳು ಎರಡೂ ಕಡೆಯೂ ಹುಲಿ ಸೆರೆಗೆ ಕಾರ್ಯಾಚರಣೆ ನಡೆಸಲು ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೀಗ ಚಾಮರಾಜನಗರ ತಾಲೂಕಿನ 6 ಹಾಗೂ ಗುಂಡ್ಲುಪೇಟೆ ತಾಲೂಕಿನಲ್ಲಿ 4ಕ್ಕೂ ಹೆಚ್ಚು ಹುಲಿಗಳು ಕಾಡು ಬಿಟ್ಟು ನಾಡು ಸೇರಿದ್ದು, ಅವುಗಳ ಸೆರೆಗೂ ಕೂಡ ಬಂಡೀಪುರ ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯದ ಅಧಿಕಾರಿಗಳು ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ನಲ್ಲಿ ಎಲ್ಲೆಡೆ ಕೂಡ ಹುಲಿ ಬಂತು ಹುಲಿ ಎಂಬ ಮಾತು ಕೇಳಿ ಬಂದಿದೆ. ಅಧಿಕಾರಿಗಳು ಹುಲಿಯನ್ನ ಹಿಡಿಯೋದು ಬಿಟ್ಟು ನಾಟಕ ಮಾಡ್ತಿದ್ದಾರೆಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಈ ಟೈಗರ್ ಆಪರೇಷನ್ ಅನ್ನ ಸವಾಲಾಗಿ ಸ್ವೀಕರಿಸಿ ಸೆರೆ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.